ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ನಾನು ಇವತ್ತು ವಿದ್ಯಾಭ್ಯಾಸದ ಬಗ್ಗೆ, ಮಕ್ಕಳ ಶಿಕ್ಷಣದ ಬಗ್ಗೆ ನಾನಿಲ್ಲಿ ಒಂದಷ್ಟು ವಿಚಾರಗಳನ್ನು ತಗೊಂಡ್ ಬಂದಿದ್ದೀನಿ. ಕೆಲವರು ಪೇರೆಂಟ್ಸ್ಗೆ ತುಂಬಾ ಒಂದು ನೋವಾಗ್ತಾ ಇರುತ್ತೆ, ಯಾಕೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಆಗ್ತಾ ಇದೆ, ಸಕ್ಸಸ್ಫುಲ್ ಆಗಕ್ ಆಗ್ತಾ ಇಲ್ಲ, ಏನ್ ಮಾಡಿದ್ರು ಒಳ್ಳೆ ಸ್ಕೂಲಿಗೆ ಹಾಕಿರ್ತಾರೆ, ಟ್ಯೂಷನ್ ಕೊಡಿಸ್ತಿರ್ತಾರೆ, ಅವರು ಕೂಡ ಮನೆಯಲ್ಲಿ ಹೇಳ್ಕೊಡ್ತಾ ಇರ್ತಾರೆ, ಇಷ್ಟಾದ್ಮೇಲೂ ಕೂಡ ಹೇಳ್ಕೊಟ್ಟಂತಹ ವಿಚಾರ ಅವ್ರಿಗೆ ತಲೆಗೆ ಹೋಗ್ತಾ ಇಲ್ಲ ಅನ್ನುವಂತ ಒಂದು ತುಂಬಾ ದೊಡ್ಡ ಮಟ್ಟದ ಸಮಸ್ಯೆ ತುಂಬಾ ಜನ ಪೇರೆಂಟ್ಸ್ ಅಲ್ಲಿ ಇರುತ್ತೆ. ಅದಕ್ಕೆ ಖಂಡಿತ ನಿಮ್ಮ ಮಕ್ಕಳ ಜಾತಕ ಕಾರಣ ಆಗಿರುತ್ತೆ ಅಂತ ನಾನು ಹೇಳ್ಬಹುದು. 99% ಕೆಲವು ಇವಾಗಿನ ಕಾಲದಲ್ಲಿ ಈ ಮೊಬೈಲ್ ಅಡಿಕ್ಷನ್ಗಳು, ಟಿವಿ ಅಡಿಕ್ಷನ್ಗಳು ಇರಬಹುದು, ಈ ತರದ್ರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಸ್ವಲ್ಪ ಕುಂಠಿತ ಆಗಿದ್ರೆ ಅದನ್ನ ನೀವು ಖಂಡಿತವಾಗಿ ಅವ್ರ ಹತ್ರ ಅದನ್ನ ಏನು ಅಡಿಕ್ಷನ್ಸ್ ಇದೆ ಅದನ್ನ ಅವಾಯ್ಡ್ ಮಾಡಿಸಿ ನೀವು ಅವ್ರನ್ನ ಓವರ್ಕಮ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಆದ್ರೆ ಅದ್ಯಾವುದು ಇಲ್ಲದೆ ಇದ್ರು ಕೂಡ ಮಕ್ಕಳಿಗೆ ಅಂತ ಗಂಟೆಗಟ್ಲೆ ಕೊಡ್ತಾರೆ, 2 ಗಂಟೆ 3 ಗಂಟೆ ಕೂಡ್ಸಿರ್ತಾರೆ ಓದಕ್ಕೆ ಅಂತೇಳಿ, ಬರೆಸ್ತಾರೆ, ಎಲ್ಲ ಮಾಡ್ತಾರೆ. ಅದಾದ ನಂತರ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಸಿಗ್ತಿರೋದಿಲ್ಲ, ಮರ್ತ್ ಹೋಗ್ತಾ ಇರುತ್ತೆ, ಕಾನ್ಫಿಡೆನ್ಸ್ ಇರೋದಿಲ್ಲ, ಬಂದ್ರೂ ಅದನ್ನ ಕಾನ್ಫಿಡೆಂಟ್ ಆಗಿ ಬರೆಯುವಂತಹ ಒಂದು ಸ್ಕಿಲ್ಸ್ ಗೊತ್ತಿರಲ್ಲ ಅವ್ರಿಗೆ, ಕೆಲವ್ರಿಗೆ ರೈಟಿಂಗ್ ಸ್ಕಿಲ್ಸ್ ಇರಲ್ಲ. ಈ ತರದ್ದೆಲ್ಲ ತುಂಬಾ ವಿಚಾರಗಳು ಒದ್ದಾಡ್ತಾ ಇರ್ತಾರೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳ್ತಾರೆ. ಮ್ಯಾಥ್ಸ್ ಅಂತೂ ಬಿಡಿ, ಅದು ಕಬ್ಬಿಣದ ಕಡಲೆ ಅನ್ನುವಂತ ಒಂದು ವಿಚಾರ ಎಲ್ರಿಗೂ ಗೊತ್ತಿದೆ. ಸೊ ಈ ತರ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಕೆಲವು ಮಕ್ಕಳು. ಅದಕ್ಕೆ ಜಾತಕದಲ್ಲಿ ಯಾವ ರೀತಿಯ ಕಾಂಬಿನೇಷನ್ ಇದ್ದಾಗ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಂದರೆ ಪಡ್ತಾರೆ ಅಂತ ಹೇಳಿದ್ರೆ, ನೋಡಿ ನಾನು ಇಲ್ಲಿ ಬರ್ದಿರೋ ಹಾಗೆ 12 ಮನೆಗಳಿವೆ. ಇದರಲ್ಲಿ ಪಂಚಮ ಸ್ಥಾನ ಏನಿದೆ ಇದು ವಿದ್ಯಾಭ್ಯಾಸದ ಸ್ಥಾನ ಅಂತ ಹೇಳಿ. ಸೊ ವಿದ್ಯೆಯ ಸ್ಥಾನ ಇದು ಪಂಚಮ ಸ್ಥಾನ ಆಗಿರುತ್ತೆ. ಸೊ ವಿದ್ಯೆ ಏನಿದೆ ಇದು ಚೆನ್ನಾಗಿರ್ಬೇಕು ಅಂದ್ರೆ ಪಂಚಮ ಸ್ಥಾನ ಚೆನ್ನಾಗಿರ್ಬೇಕು ಅಂತ ಹೇಳಿ. ಪಂಚಮ ಸ್ಥಾನದ ಅಧಿಪತಿ ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ವಿದ್ಯಾಭ್ಯಾಸ ಹೇಗಿದೆ ಅಥವಾ ಯಾವ ಫೀಲ್ಡ್ ಅಲ್ಲಿ ಎಜುಕೇಶನ್ ಮಾಡ್ತಾರೆ ಅವರು ಅಂತ ಹೇಳ್ಬಹುದು ಅಂತ. ಸೊ ಇಲ್ಲಿ ನಾನು ಪಂಚಮ ಸ್ಥಾನವನ್ನ ಸೂರ್ಯನ ಮನೆಯಾದಂತಹ ಮೇಷದಿಂದ ತಗೊಂಡಿರೋದ್ರಿಂದ, ಅಂದ್ರೆ ಕಾಲ ಪುರುಷನ ಕುಂಡಲಿಯನ್ನ ತಗೊಂಡು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ಪಂಚಮಕ್ಕೆ ಅಧಿಪತಿ ಬಂದು ಸೂರ್ಯ ಆಗ್ತಾನೆ. ಸೂರ್ಯ ಬರುವಂತದ್ದು ಪ್ಯೂರ್ ಸೈನ್ಸ್ ಫೀಲ್ಡ್ ಗೆ ಬರ್ತಾನೆ ಹೆಚ್ಚಾಗಿ. ಸೊ ಹಾಗಾಗಿ ಸೈನ್ಸ್ ಫೀಲ್ಡ್ ಅಲ್ಲಿ ಅವರು ಎಜುಕೇಶನ್ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ ಅಂತ ನಾವು ಹೇಳ್ಬಹುದು. ಅದನ್ನ ಬಿಟ್ಟು ಬೇರೆ ಬೇರೆ ಅವಕಾಶಗಳು, ಬೇರೆ ಬೇರೆ ವಿಧಾನಗಳು ಇರ್ತವೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಪ್ಯೂರ್ ಸೈನ್ಸ್ ಅಥವಾ ಅಪ್ಲೈಡ್ ಸೈನ್ಸ್ ಇರಬಹುದು. ಇದೆಲ್ಲದಕ್ಕೂ ಬೇರೆ ಬೇರೆ ಇರೋದೇ 9 ಗ್ರಹಗಳು, 12 ಮನೆಗಳು. ಸೊ ಇದನ್ನ ನಾವು ಹೆಂಗಪ್ಪ ಡಿವೈಡ್ ಮಾಡ್ಬೇಕು? ವಿದ್ಯಾಭ್ಯಾಸದಲ್ಲಿ ನೋಡಿದ್ರೆ ಇಷ್ಟೆಲ್ಲ ಸ್ಟ್ರೀಮ್ಸ್ ಬಂದ್ಬಿಟ್ಟಿವೆ. ಅದನ್ನೆಲ್ಲ ಡಿವೈಡ್ ಮಾಡಕ್ಕೆ ಒಂದೊಂದು ಮೆಥಡ್ಸ್ ಇದೆ ಅಂತ. ಟೆಕ್ನಿಕಲ್ ಇದೆ, ನಾನ್ ಟೆಕ್ನಿಕಲ್ ಇದೆ, ಸೆಮಿ ಟೆಕ್ನಿಕಲ್ ಇದೆ. ಇದ್ರಲ್ಲಿ ಮತ್ತೆ ಹೆಂಗ್ ನಾವು ಡಿವೈಡ್ ಮಾಡ್ತಾ ಹೋಗ್ಬೋದು, ಅದೆಲ್ಲ ತುಂಬಾ ಇನ್ ಡೆಪ್ತ್ ಆದಂತಹ ವಿಚಾರ. ಬಟ್ ಜನರಲ್ ಆಗಿ ಪಂಚಮಾಧಿಪತಿ 6ನೇ ಮನೆ ಅಥವಾ 8ನೇ ಮನೆ ಅಥವಾ ಒಂದು ದುಸ್ಥಾನ ಆದಂತಹ 12ನೇ ಮನೆಯಲ್ಲಿ ಇದ್ರೂ ಕೂಡ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಕುಂಠಿತ ಆಗೋದಕ್ಕೆ, ವಿದ್ಯಾಭ್ಯಾಸದಲ್ಲಿ ಹಿಂದುಳಿಯೋದಕ್ಕೆ ಅವಕಾಶ ಇರುತ್ತೆ ಅಂತ. ಹಾಗಾದ್ರೆ ಬರೀ ಪಂಚಮ ಸ್ಥಾನನ ವಿದ್ಯಾಭ್ಯಾಸದ ಸ್ಥಾನ ಅಂತಾದ್ರೆ ಅಲ್ಲ, 9ನೇ ಮನೆಯನ್ನ ಕೂಡ ನಾವು ವಿದ್ಯಾಭ್ಯಾಸಕ್ಕೆ ನೋಡುವಂಥದ್ದು, ಹೈಯರ್ ಎಜುಕೇಶನ್ಗೆ ನೋಡುವಂಥದ್ದು. ಕೆಲವು ಮಕ್ಕಳು ಏನಾಗುತ್ತೆ, ಲೋಯರ್ ಎಜುಕೇಶನ್ 5ನೇ ಕ್ಲಾಸ್ ಅದ್ರ 10ನೇ ಕ್ಲಾಸ್ ವರ್ಗು ಚೆನ್ನಾಗಿ ಮಾಡ್ಬಿಡ್ತಾರೆ, ಆಮೇಲಿನ ಎಜುಕೇಶನ್ ಅವ್ರ ಕೈಯಲ್ಲಿ ಆಗೋದೇ ಇಲ್ಲ. ಅವಾಗ 9th ಹೌಸ್ ನ ಲಾರ್ಡ್ ಏನಿರುತ್ತೆ ಅದು ತೊಂದರೆಗೊಳಗಾಗಿದೆ. ಇನ್ನು ಪಂಚಮಾಧಿಪತಿ, ನವಮಾಧಿಪತಿ ಇವೆರಡನ್ನೇ ತಗೊಂಡು ನಾವು ಹೇಳ್ಬೇಕಂತಂದ್ರೆ ಇಲ್ಲ, ಖಂಡಿತವಾಗಿ ಬುದ್ಧಿಗೆ ಕಾರಕನಾದ ಬುಧ ಗ್ರಹ ನಮಗೆ ತುಂಬಾ ಮುಖ್ಯ. ಬುಧ ಹಾಗೆ ಗುರು, ವಿದ್ಯೆಗೆ ಕಾರಕ ಗುರು. ಈ ಬುಧ ಮತ್ತೆ ಗುರು ಈ 2 ಗ್ರಹಗಳು ವಿದ್ಯಾಭ್ಯಾಸಕ್ಕೆ ತುಂಬಾ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುವಂತಹ ಪ್ಲಾನೆಟ್ಸ್ ಅಂತ. ಬುಧ ಏನಾದ್ರೂ ತೊಂದರೆದಾಯಕವಾದ ಸ್ಥಾನಗಳಲ್ಲಿದ್ದು ಅಥವಾ ರಾಹುಯಿಂದನೋ, ಶನಿಯಿಂದನೋ ಅಥವಾ ಕೇತುವಿಂದನೋ ಅಫ್ಲಿಕ್ಟ್ ಆಗಿದ್ರೆ ಬುದ್ಧಿಗೆ ಕಾರಕ. ಬುದ್ಧಿ ಅಂದ್ರೆ ಅವರ ಬುದ್ಧಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಚುರುಕಾಗಿ ಕೆಲಸ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಕೆಲವು ಸರಿ ಏನಾಗುತ್ತೆ ಅಂದ್ರೆ ಬುಧನಿಂದ ಕೆಲವು ಡಿಸಿಷನ್ ಮೇಕಿಂಗ್ ಗಳನ್ನ ಕೂಡ ನೋಡ್ತೀವಿ ನಾವು. ಸೊ ರಾಂಗ್ ಡಿಸಿಷನ್ಸ್ ನ ತಗೊಳ್ಳೋದು, ರಾಂಗ್ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡೋದು ಅದು ಬೇರೆ ಸಬ್ಜೆಕ್ಟ್ ಆಗುತ್ತೆ. ಬಟ್ ವಿದ್ಯಾಭ್ಯಾಸಕ್ಕೆ ಅಂತ ಬಂದಾಗ ಬುಧನನ್ನ ತಗೊಂಡು, ಬುಧ ಏನಾದ್ರೂ ದುಸ್ಥಾನಗಳಲ್ಲಿ 6, 8, 12ನೇ ಮನೆಗಳಿದ್ದು ಅಥವಾ ರಾಹುಕೇತುಗಳ ಒಂದು ಆಕ್ಸೆಸ್ ನಲ್ಲೇ ಬಂದು ರಾಹು ಅಥವಾ ಕೇತುವಿನ ಜೊತೆಗಿದ್ದು, ಶನಿಯ ಜೊತೆಗಿದ್ದು ಕೆಲವು ಬಾರಿ
ಕೆಲವು ಬಾರಿ ಎಲ್ಲ ತುಂಬಾ ಹೆಚ್ಚು ಬಾರಿ ಕುಜ ಕೂಡ ಬುಧನ ಜೊತೆ ಇದ್ದಾಗ ಎಜುಕೇಶನ್ ನ ಬ್ರೇಕ್ ಮಾಡಿಸ್ತಾನೆ ಅಥವಾ ಕಟ್ ಮಾಡಿಸ್ತಾನೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಓದ್ತಾ ಇರ್ತಾರೆ, ಏನು ಟಾಪರ್ಸ್ ಆಗಿರ್ತಾರೆ, ಅಂತ ಟಾಪರ್ಗಳು ಕೂಡ ಬುಧ ಕುಜ ಇಬ್ರು ಜೊತೆಗಿದ್ದಂತಹ ಸಂದರ್ಭದಲ್ಲಿ 1 ವರ್ಷ ಗ್ಯಾಪ್ ತಗೊಂಡು ಮುಂದೆ ಹೋಗಿರುವಂತಹ ಎಕ್ಸಾಂಪಲ್ಸ್ ನನ್ನ ಬಳಿನೇ ಇವೆ. ಸೊ ಹೀಗಾಗಿ ನಾವು ಏನು ನೋಡ್ಬೇಕು ಅಂದ್ರೆ ಬುಧ ಮತ್ತೆ ಗುರುವಿನ ಸ್ಥಾನವನ್ನ ನೋಡ್ಬೇಕು. ರೈಟಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿದೆ, ಅಕ್ಷರ ಗುಂಡಾಗಿ ಬರೀತಾನೆ, ತುಂಬಾ ಚೆನ್ನಾಗಿ ಓದ್ತಾನೆ ಅಂದ್ರೆ ಬುಧ ಚೆನ್ನಾಗಿರ್ತಾನೆ, ಗುರುನು ಚೆನ್ನಾಗಿರ್ತಾನೆ ಅಂತ ಹೇಳ್ಬೋದು. ಇನ್ನು ಮಾತಾಡ್ತಾರೆ, ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿದೆ ಅಂದ್ರೆ ಅದಕ್ಕೆ ಬುಧ. ಯಾಕೆಂದ್ರೆ ಕಮ್ಯುನಿಕೇಶನ್ ಕೂಡ ತುಂಬಾ ಒಂದು ಇಂಪಾರ್ಟೆಂಟ್. ಯಾವ್ದಾದ್ರು ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲೇ ನೀವು ಎಜುಕೇಶನ್ ಮಾಡ್ತೀರಾ ಅಂದ್ರೆ ಬುಧನ ಒಂದು ಬಲದಿಂದ ನಾವು ನೋಡಬಹುದು. ಗುರು ಬುಧ ಇವೆರಡು ಗ್ರಹಗಳು ವಿದ್ಯಾಭ್ಯಾಸಕ್ಕೆ ತುಂಬಾ ಮುಖ್ಯ ಆಗತ್ತೆ. ಗುರು ಕೂಡ ರಾಹುಕೇತುಗಳ ನಡುವೆ ಬಂತು ಅಥವಾ ಶನಿಯ ಒಂದು ಸಂಬಂಧವನ್ನ ತಗೊಂಡಾಗ ಅಥವಾ ದುಸ್ಥಾನಗಳಲ್ಲಿದ್ದಾಗ ವಿದ್ಯಾಭ್ಯಾಸವನ್ನ ತೊಂದರೆ ಮಾಡೋದಕ್ಕೆ, ವಿದ್ಯಾಭ್ಯಾಸಕ್ಕೆ ತೊಂದರೆ ಕೊಡೋದಕ್ಕೆ ಅವಕಾಶ ಇರುತ್ತೆ. ಕೆಲವು ಬಾರಿ ಏನಾಗುತ್ತೆ, ಬುಧನೇ ಪಂಚಮಾಧಿಪತಿ ಆಗ್ತಾನೆ. ಈಗ ವೃಷಭ ಲಗ್ನದವರಿಗೆ ಪಂಚಮಾಧಿಪತಿ ಬಂದು ಬುಧನೇ ಆಗ್ತಾನೆ. ಸೊ ಆ ಬುಧ ಪಂಚಮಾಧಿಪತಿನೂ ಆಗಿ ವಿದ್ಯಾಭ್ಯಾಸಕ್ಕೆ ಅಥವಾ ಬುದ್ಧಿಗೆ ಕಾರಕನೂ ಆದಾಗ ಅವನೇನಾದ್ರೂ ತೊಂದರೆದಾಯಕವಾಗಿ ದುಸ್ಥಾನಗಳಲ್ಲಿ ಕೂತ್ಕೊಂಡ್ರೆ ವಿದ್ಯಾಭ್ಯಾಸ ಮಾಡೋದು ತುಂಬಾ ಕಷ್ಟ ಆಗತ್ತೆ ಅಂತ ಹೇಳ್ಬೋದು. ಅಥವಾ ವೃಶ್ಚಿಕ ಲಗ್ನ ಅಂತ ತಗೊಳ್ರಿ, ವೃಶ್ಚಿಕ ಲಗ್ನದವ್ರಿಗೆ ಪಂಚಮ ಸ್ಥಾನ ಬಂದು ಮೀನ ಆಗತ್ತೆ. ಸೊ ಮೀನದ ಅಧಿಪತಿ ಬಂದು ಗುರು ಆಗಿತ್ತು. ಸೊ ಆ ಗುರು ವಿದ್ಯೆಗೂ ಕಾರಕ ಆಗಿರೋದ್ರಿಂದ ಅವನೇನಾದ್ರೂ ತೊಂದರೆದಾಯಕವಾದಂತಹ ಸಿಚುಯೇಷನ್ ಅಲ್ಲಿ ಇದ್ದಾಗ ವಿದ್ಯಾಭ್ಯಾಸಕ್ಕೆ ಅಡೆತಡೆಗಳು ಹೆಚ್ಚು ಹೆಚ್ಚು ಬರ್ತಾ ಇರ್ತವೆ ಅಂತ ಹೇಳ್ಬಹುದು. ಇಂತಹ ಸಂದರ್ಭದಲ್ಲಿ ಯಾವ ಗ್ರಹ ತೊಂದರೆಗೊಳಗಾಗಿದೆ, ಯಾವ ಗ್ರಹ ಅಫ್ಲಿಕ್ಷನ್ ಆಗಿದೆ ಅನ್ನೋದನ್ನ ನೋಡ್ಕೊಂಡು ಆ ಗ್ರಹಕ್ಕೆ ಸರಿಯಾದ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಅಥವಾ ಕೆಲವು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ಸರಸ್ವತಿ ಮಂತ್ರ ಅಥವಾ ಇನ್ನಷ್ಟು ಸರಸ್ವತಿ ಯಂತ್ರವನ್ನ ಇಟ್ಟು ಪೂಜಿಸೋದು, ಹೀಗೆ ಜನರಲ್ ರೆಮಿಡಿಗಳನ್ನ ಕೂಡ ನಾವು ಕೊಡೋದಕ್ಕೆ ಅವಕಾಶ ಇರುತ್ತೆ. ಅದರ ಜೊತೆಗೆ ಇನ್ನು ಫಾರಿನ್ ಎಜುಕೇಶನ್ ಮತ್ತೆ IAS IPS ಬೇರೆ ಬೇರೆ ವಿದ್ಯಾಭ್ಯಾಸಗಳಿರುತ್ತೆ. ಅವೆಲ್ಲ ಕನ್ಸಿಡರ್ ಮಾಡ್ಬೇಕು ಅಂದ್ರೆ ನಮಗೆ ತುಂಬಾ ದೊಡ್ಡ ಸಬ್ಜೆಕ್ಟ್ ಆಗುತ್ತೆ. ಅದನ್ನ ಮುಂದಿನ ದಿನಗಳಲ್ಲಿ ಒಂದೊಂದಾಗಿ ತಿಳಿತಾ ಹೋಗೋಣ.